ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ 10K Physics 06. ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಇರುವಂಥ ಎಕ್ಸ್ಪೆರಿಮೆಂಟ್ ಯಾವುದಪ್ಪ ಅಂತಂದ್ರೆ ಸೆಕೆಂಡ್ ಪಿ ಸಿ ಬರುವಂಥ ಎರಡನೇ ಎಕ್ಸ್ಪೆರಿಮೆಂಟ್, ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಆಫ್ ದಿ ವಯರ್, ಅದರ ಮೆಟೀರಿಯಲ್ ಆಫ್ ದಿ ವಯರ್ ಅಂತ ಕರಿತೀವಿ, ಬೈ ಯೂಸಿಂಗ್ ಆನ್ ಓಮ್ಸ್ ಲಾ. ಓಕೆ, ಓಮ್ಸ್ ಲಾನ ಯೂಸ್ ಮಾಡಿಕೊಂಡು ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಆಫ್ ದಿ ವಯರ್ನ ನಾವು ಡಿಟರ್ಮಿನೇಷನ್ ಮಾಡ್ತೀವಿ. ಜೊತೆಗೆ IV ಗ್ರಾಫ್ನ ಹಾಕ್ತೀವಿ, ಪೊಟೆನ್ಷಿಯಲ್ ಡಿಫರೆನ್ಸ್ ವರ್ಸಸ್ ಎಲೆಕ್ಟ್ರಿಕ್ ಕರೆಂಟ್ ನ ಗ್ರಾಫ್ ನ ಹಾಕಿ ಅದರಲ್ಲಿ ಸ್ಲೋಪ್ ನ ಫೈಂಡ್ ಔಟ್ ಮಾಡಿಕೊಂಡು ದೆನ್ ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದಾದ ನಂತರ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಇದಾದ್ಮೇಲೆ ಇಲ್ಲಿ ಇವಾಗ ಹೇಳಿದ್ ನಾನು ಏಮ್ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತಪ್ಪ ಇದು ಅನ್ನೋದಾದ್ರೆ ಓಮ್ಸ್ ಲಾ ಬೇಸ್ ಮೇಲೆ ವರ್ಕ್ ಆಗುತ್ತೆ. ಓಮ್ಸ್ ಲಾ ಏನ್ ಹೇಳ್ತದೆ ಆಲ್ರೆಡಿ ಥಿಯರಿ ಓದಿದಿರಿ ನೀವು. ಇಲೆಕ್ಟ್ರಿಕ್ ಕರೆಂಟ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ potential difference is applied across the ends of the conductor when temperature and other physical conditions remains constant ಅಂತ ಹೇಳ್ತೀವಿ. ಇಲೆಕ್ಟ್ರಿಕ್ ಕರೆಂಟ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಕೂಡ ಇನ್ಕ್ರೀಸ್ ಆಗಬೇಕು, ಟೆಂಪರೇಚರ್ ಮತ್ತೆ ಅದರ್ ಫಿಸಿಕಲ್ ಕಂಡೀಷನ್ಸ್ ಕಾನ್ಸ್ಟೆಂಟ್ ಆಗಿರ್ಬೇಕು ಅನ್ನೋ ಒಂದು ಕಂಡೀಷನ್ ಅನ್ನ ಹೇಳ್ತಾರೆ. ಇದು ಪ್ರಿನ್ಸಿಪಲ್ ಆಯ್ತು. ಅಂಡ್ ಆಲ್ಸೋ ವೋಲ್ಟ್ ಮೀಟರ್ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಮೆಜರ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಆಮ್ ಮೀಟರ್ ನ ಯೂಸ್ ಮಾಡೋದು ಏನಕ್ಕಪ್ಪ ಅನ್ನೋದಾದ್ರೆ ಇಲೆಕ್ಟ್ರಿಕ್ ಕರೆಂಟ್ ನ ಮೆಜರ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ಕೋತೀವಿ. ದೆನ್ ನೀವು ಇಲ್ಲಿ ಅಪರಾಟಸ್ ಗಳು ನೋಡ್ಬೋದು ಏನೇನ್ ಬೇಕು ಅನ್ನೋದಾದ್ರೆ ಬ್ಯಾಟ್ರಿ ಬೇಕು, ಸಿಂಗಲ್ ಕೀ ಬೇಕು, ದೆನ್ ರಿಯೋಸ್ಟಾಟ್ ಬೇಕು, ವೋಲ್ಟ್ ಮೀಟರ್ ಬೇಕು, ಆಮ್ಮೀಟರ್ ಬೇಕು, ದೆನ್ ಗಿವನ್ ಮೆಟೀರಿಯಲ್ ಆಫ್ ದಿ ವೈರ್ ಇಸ್ ನಥಿಂಗ್ ಬಟ್ ನಾನ್ ತಗೊಂಡಿರುವಂತ ವೈರ್ ನೈಕ್ರೋಮ್ ವೈರ್. ಇದು 1 ಮೀಟರ್ ನಾನು ಇಲ್ಲಿ ತಗೊಂಡಿದ್ದೀನಿ. ಇಸ್ ನಥಿಂಗ್ ಬಟ್ 100 ಸೆಂಟಿಮೀಟರ್ ಇದೆ. ಇವಾಗ ಸರ್ಕ್ಯೂಟ್ ಕನೆಕ್ಷನ್ ನೋಡಿ, ಇಲ್ಲಿ ಡಯಾಗ್ರಾಮ್ ನೋಡಿ, ಸರ್ಕ್ಯೂಟ್ ಡಯಾಗ್ರಾಮ್ ನೋಡ್ಬೇಕು. ಬ್ಯಾಟ್ರಿ ನೆಗೆಟಿವ್ ಇಂದ ಕೀನ ಅನದರ್ ಒನ್ ಟರ್ಮಿನಲ್ ಇಂದ ರಿಯೋಸ್ಟಾಟ್ ನ ಲೋವರ್ ಟರ್ಮಿನಲ್ ಗೆ ಕೊಡಬೇಕು. ಅನದರ್ ಒನ್ ಲೋವರ್ ಟರ್ಮಿನಲ್ ನ ಫ್ರೀ ಎಂಡ್ ಇರಬೇಕು, ಅದಕ್ಕೆ ಯಾವುದೇ ಒಂದು ಕನೆಕ್ಷನ್ ಅನ್ನ ನಾವು ಕೊಟ್ಟಿರಬಾರ್ದು. ದೆನ್ ಬ್ಯಾಟ್ರಿ ಪಾಸಿಟಿವ್ ಇಂದ ಆಮ್ಮೀಟರ್ ಪಾಸಿಟಿವ್ ಗೆ ಕೊಡಬೇಕು. ಆಮ್ಮೀಟರ್ ನ ನೆಗೆಟಿವ್ ಇಂದ ವೋಲ್ಟ್ ಮೀಟರ್ ಪಾಸಿಟಿವ್ ಗೆ ಕೊಡಬೇಕು. ವೋಲ್ಟ್ ಮೀಟರ್ ನೆಗೆಟಿವ್ ಇಂದ ರಿಯೋಸ್ಟಾಟ್ ನ ಅಪ್ಪರ್ ಟರ್ಮಿನಲ್ ಗೆ ಕೊಡಬೇಕು. ಆರೋ ಮಾರ್ಕ್ ಇಂಡಿಕೇಟ್ಸ್ ದಿ ಅಪ್ಪರ್ ಟರ್ಮಿನಲ್ ಆಫ್ ದಿ ರಿಯೋಸ್ಟಾಟ್. ಓಕೆ, ರಿಯೋಸ್ಟಾಟ್ ಗೆ ಇನ್ನೂ ಒಂದು ನೇಮ್ ಇದೆ, ವೇರಿಯಬಲ್ ರೆಸಿಸ್ಟೆನ್ಸ್ ಅಂತ ಕೂಡ ಕರಿತೀವಿ. ಈ ಒಂದು ವೋಲ್ಟ್ ಮೀಟರ್ ಗೆ ಪ್ಯಾರಲಲ್ ಆಗಿ ನಾವು ಕೊಟ್ಟಿರುವಂತ ವೈರ್ ಅನ್ನ ಕನೆಕ್ಷನ್ ಮಾಡ್ಬೇಕಾಗುತ್ತೆ. ಇಲ್ಲಿ ಸರ್ಕ್ಯೂಟ್ ಡಯಾಗ್ರಾಮ್ ಐತಿ. ಇವಾಗ ಸರ್ಕ್ಯೂಟ್ ಕನೆಕ್ಷನ್ ಅನ್ನ ನಾವು ತೋರಿಸ್ತೀನಿ ನೋಡಿ. ಇವಾಗ ಬ್ಯಾಟ್ರಿ ನೆಗೆಟಿವ್ ಇಂದ ನಾನಿಲ್ಲಿ ಕೀಗೆ ಕನೆಕ್ಷನ್ ಅನ್ನ ಕೊಟ್ಟಿದ್ದೀನಿ. ಕೀನ ಅನದರ್ ಒನ್ ಟರ್ಮಿನಲ್ ಇಂದ ಎಲ್ಲೂ ಕೊಟ್ಟಿದ್ದೀನಪ್ಪ ಅಂದ್ರೆ ರಿಯೋಸ್ಟಾಟ್ ನ ಲೋವರ್ ಟರ್ಮಿನಲ್ ಗೆ ಕೊಟ್ಟಿದ್ದೀನಿ. ರಿಯೋಸ್ಟಾಟ್ ನ ಅನದರ್ ಒನ್ ಲೋವರ್ ಟರ್ಮಿನಲ್ ನೋಡ್ಬೋದು. ಇಲ್ಲಿಗೆ ಯಾವುದೇ ತರದ ಕನೆಕ್ಷನ್ ನಾನು ಕೊಟ್ಟಿಲ್ಲ. ಓಕೆ, ಇಟ್ಸ್ ಅ ಫ್ರೀ ಎಂಡ್. ಈಗ ಅನದರ್ ಒನ್ ಸೈಕಲ್ ನೋಡೋಣ. ಬ್ಯಾಟ್ರಿ ಪಾಸಿಟಿವ್ ಇಂದ ಎಲ್ಲಿಗೆ ಹೋಗಿದೆ? ಆಮ್ಮೀಟರ್ ನ ಪಾಸಿಟಿವ್ ಹೋಗಿದೆ. ಆಮ್ಮೀಟರ್ ನ ನೆಗೆಟಿವ್ ಇಂದ ವೋಲ್ಟ್ ಮೀಟರ್ ನ ಪಾಸಿಟಿವ್. ವೋಲ್ಟ್ ಮೀಟರ್ ನ ನೆಗೆಟಿವ್ ಇಂದ ರಿಯೋಸ್ಟಾಟ್ ನ ಅಪ್ಪರ್ ಟರ್ಮಿನಲ್ ಗೆ ಹೋಗಿದೆ. ಓಕೆ, ವೋಲ್ಟ್ ಮೀಟರ್ ಗೆ ಪ್ಯಾರಲಲ್ ಆಗಿ ನಾವು ಯಾವ್ದನ್ನ ಕನೆಕ್ಷನ್ ಕೊಟ್ಟಿದ್ದೀನಿ ಅಂತಂದ್ರೆ ತಗೊಂಡಿರುವಂತ ನೈಕ್ರೋಮ್ ವೈರ್ ನ ಪ್ಯಾರಲಲ್ ಆಗಿ ಕೊಟ್ಟಿದ್ದೀನಿ ಅಷ್ಟೇ. ಓಕೆ, ವೋಲ್ಟ್ ಮೀಟರ್ ಗೆ. ಇದಿಷ್ಟು ಆದ ನಂತರ ನಾವು ಅಲ್ಲಿ ಪವರ್ ಬಟನ್ ಎಲ್ಲ ಪ್ಲಗ್ ಕನೆಕ್ಷನ್ ಕೊಟ್ಟಿದೀವಿ, ಅದನ್ನ ಆನ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಬ್ಯಾಟ್ರಿಯಲ್ಲಿ ಆನ್ ಮಾಡ್ಕೋಬೇಕಾಗುತ್ತೆ. ಬ್ಯಾಟ್ರಿಯಲ್ಲಿ ಆನ್ ಮಾಡಿದ ನಂತರ ನಾನಿಲ್ಲಿ ವೋಲ್ಟೇಜ್ ಎಷ್ಟು ಕೊಟ್ಟಿದ್ದೀನಪ್ಪ ಅಂದ್ರೆ ನೋಡ್ಬೋದು ನೀವು, 4 ವೋಲ್ಟ್ ಕೊಟ್ಟಿದ್ದೀವಿ. 4 ವೋಲ್ಟ್ ಆರ್ 2 ವೋಲ್ಟ್ ಇಷ್ಟೇ ಮ್ಯಾಕ್ಸಿಮಮ್. ನೀವು ಅದಕ್ಕಿಂತ ಜಾಸ್ತಿ ಕೊಡೋದಕ್ಕೆ ಹೋಗ್ಬೇಡಿ, ಬಿಕಾಸ್ ನಾವು ತಗೊಂಡಿರೋದೇ 1 ಮೀಟರ್ ಆಗಿರೋದ್ರಿಂದ ಇಟ್ಸ್ ಎನಫ್. ಲೆಂತ್ ತಗೊಂಡಿರೋದು 1 ಮೀಟರ್ ಅನ್ನ ತಗೊಂಡಿದ್ದೀನಿ. ಇಲ್ಲಿ ಟ್ಯಾಬ್ಯುಲರ್ ಕಾಲಮ್ ಅಲ್ಲಿ ಏನಿದೆ ಅಂತಂದ್ರೆ ಇಲೆಕ್ಟ್ರಿಕ್ ಕರೆಂಟ್ ಇದೆ, ದೆನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆ. ಇದಿಷ್ಟನ್ನು ನಾವು ನೋಟ್ ಡೌನ್ ಮಾಡ್ಕೊತಾ ಹೋಗ್ಬೇಕಾಗುತ್ತೆ. ಇವಾಗ ನಾವು ರಿಯೋಸ್ಟಾಟ್ ಮುಖಾಂತರ ಇದನ್ನ ವೇರಿ ಮಾಡ್ತಾ ಹೋಗೋಣ. ಆಮ್ಮೀಟರ್ ಎಷ್ಟಿದೆ ಮತ್ತೆ ವೋಲ್ಟ್ ಮೀಟರ್ ಎಷ್ಟು ರೀಡಿಂಗ್ಸ್ ಬರ್ತಾ ಇದೆ ಅದನ್ನ ನಾನು ಇಲ್ಲಿ ನೋಟ್ ಡೌನ್ ಮಾಡ್ಕೊತಾ ಹೋಗ್ತೀನಿ. ರಿಯೋಸ್ಟಾಟ್ ವೇರಿ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ನೋಡ್ಬೋದು ನೀವು 0.1 2 ಗೆರೆ ಮೂವ್ ಆಗಿದೆ ಅಂದ್ರೆ 0.1. ಇಲ್ಲಿ ನೋಡಿ ವಿಡಿಯೋದಲ್ಲಿ ನೋಡ್ಬೋದು ನೀವು 10 ಡಿವಿಷನ್ಗೆ 0.5 ಇದ್ರೆ ಒಂದು ಡಿವಿಷನ್ ವ್ಯಾಲ್ಯೂ ಎಷ್ಟಪ್ಪ ಅಂದ್ರೆ 0.5/10 ಮಾಡ್ಕೋಬೇಕು, 0.05 ಬರ್ತದೆ. 2 ಡಿವಿಷನ್ಗೆ 0.1 ಆಗುತ್ತೆ. 2 ಡಿವಿಷನ್ಗೆ 0.1 ಆದ್ರೆ ವೋಲ್ಟ್ ಮೀಟರ್ ಎಷ್ಟು ಬಂದಿದೆ ನೋಡ್ಕೋಬಹುದು ನೀವು. 6 ಡಿವಿಷನ್ ಕ್ರಾಸ್ ಆಗಿದೆ, ಇಸ್ ನಥಿಂಗ್ ಬಟ್ 0.6 ಅದು. ಓಕೆ, 10 ಡಿವಿಷನ್ಗೆ 1 ಆದ್ರೆ ಒಂದು ಡಿವಿಷನ್ ವ್ಯಾಲ್ಯೂ ಬಂದು 1/10 0.1 ಆಗುತ್ತೆ. 6 ಡಿವಿಷನ್ಗೆ 0.6 ಆಗುತ್ತೆ. ಓಕೆ, ಇದನ್ನ ನಾನು ನೋಟ್ ಡೌನ್ ಮಾಡ್ಕೋತೀನಿ.
0.1ಗೆ 0.6 ಬರ್ತಾ ಇದೆ. ಓಕೆ, ನಾನು ನೆಕ್ಸ್ಟ್ ಟ್ರಯಲ್ ತಗೋತಾ ಇರುವಂತದ್ದು 0.2ಗೆ ವೇರಿಯಬಲ್ ರೆಸಿಸ್ಟೆನ್ಸ್ ನ ಮೂವ್ ಮಾಡ್ತಾ ಇದ್ದೀನಿ. ರಿಯೋಸ್ಟಾಟ್ ಅನ್ನ ಇಲ್ಲಿ ನೋಡ್ಬೋದು ನೀವು. ಅನದರ್ 2 ಡಿವಿಷನ್ ಅನ್ನ ಮೂವ್ ಮಾಡ್ತಾ ಇದ್ದೀನಿ. 0.4ಗೆ ನೀಡಲಾಗಿದೆ ಆಮ್ಮೀಟರ್. ದೆನ್ ವೋಲ್ಟ್ ಮೀಟರ್ ಎಷ್ಟು ಬಂದಿದೆ ನೋಡ್ಬೇಕು ನೀವು. ವೋಲ್ಟ್ ಮೀಟರ್ ನ ರೀಡಿಂಗ್ ಬಂದು 1.9 ಮತ್ತೆ 0.9 ಮತ್ತೆ 1 ನ ನಡುವೆ ಇದೆ. ದಟ್ಸ್ ವೈ ವಿ ವಿಲ್ ಟೇಕ್ 0.9 ನ ತಗೊಳ್ಳಿ. 0.2ಗೆ 0.9 ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಟ್ರಯಲ್ ಅಲ್ಲಿ 0.3ಗೆ ಇಸ್ ನಥಿಂಗ್ ಬಟ್ 6 ಡಿವಿಷನ್ ಅನ್ನ ನಾನು ಫಿಕ್ಸ್ ಮಾಡಿದ್ದೀನಿ ನೋಡಿ. 0.6 0.3ಗೆ ಇಟ್ಟಿದ್ದೀನಿ. 0.3ಗೆ ಇಲ್ಲೇನ್ ಬರ್ತಾ ಇದೆ ನೋಡಿ, 1.3. ಓಕೆ, 1 ಆದ್ಮೇಲೆ 3 ಡಿವಿಷನ್ ಇದೆ. 1.3 0.3ಗೆ 1.3 ಬರ್ತಾ ಇದೆ. ಓಕೆ, ಫೈನ್. ನೆಕ್ಸ್ಟ್ ಫೋರ್ತ್ ಟ್ರಯಲ್ 0.4ಗೆ ಅಂದ್ರೆ 8 ಡಿವಿಷನ್ಗೆ ನಿಂತು ತಗೊಂಡಿದೀವಿ. 0.4ಗೆ ಎಷ್ಟು ಬರ್ತಾ ಇದೆ ಇಲ್ಲಿ ನೋಡ್ಬೇಕು ನೀವು. 1.5 ಮತ್ತೆ 1.6 ನಡುವೆ ಇದೆ. 1.6ಗೆ ಹೋಗಿಲ್ದೇ ಇರೋ ಕಾರಣದಿಂದ 1.5 ನ ನಾವು ಬರ್ಕೋಣ. ಯಾವ್ದು ಕ್ರಾಸ್ ಆಗಿದೆ ಅದನ್ನ ಮಾತ್ರ ಬರ್ಕೋಬೇಕು. 1.6 0.4ಗೆ 1.6. ಓಕೆ, ಲಾಸ್ಟ್ ಟ್ರಯಲ್ ಗ್ರಾಫ್ ಇರೋದ್ರಿಂದ ನಾವು ಮಿನಿಮಮ್ 5 ಟ್ರಯಲ್ ತಗೋಬೇಕಾಗುತ್ತೆ. 0.5ಗೆ ಕರೆಕ್ಟ್ ಆಗಿದೆ. 0.5ಗೆ ಎಷ್ಟು ಬರ್ತಾ ಇದೆ ನೋಡೋಣ. 1.8 ಬರ್ತಾ ಇದೆ. 1.8 ಮತ್ತೆ 1.9 ನಡುವೆ ಇರೋದ್ರಿಂದ 1.8 ನಾನು ಕನ್ಸಿಡರ್ ಮಾಡ್ತೀನಿ. 0.5ಗೆ 1.8 ಬರ್ತಾ ಇದೆ. ಇದಿಷ್ಟೇ ಟ್ರಯಲ್. ಇದಾದ ನಂತರ ನಾವು ರಿಯೋಸ್ಟಾಟ್ ಅನ್ನ ಮತ್ತೆ ಮಿನಿಮೈಸ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಅದು ಓವರ್ ಹೀಟ್ ಆದ್ರೆ ಅಲ್ಲಿ ಸರ್ಕ್ಯೂಟ್ ಡ್ಯಾಮೇಜ್ ಆಗುತ್ತೆ. ಅದನ್ನ ಮಾಡಿದ ನಂತರ ಪವರ್ ಬಟನ್ ಆನ್ ಮಾಡಿಬಿಡಿ. ದೆನ್ ಇಷ್ಟು ವ್ಯಾಲ್ಯೂಸ್ ನಾವು ಟ್ಯಾಬ್ಯುಲರ್ ಕಾಲಮ್ ಅಲ್ಲಿ ನೋಟ್ ಡೌನ್ ಮಾಡ್ಕೊಂಡಿದೀವಿ. ಇವಿಷ್ಟು ವ್ಯಾಲ್ಯೂಸ್ಗೆ ನಾವು ಗ್ರಾಫ್ ಅನ್ನ ಹಾಕ್ಬೇಕು. ಗ್ರಾಫ್ ಹಾಕದ ನಂತರ ನಾನು ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಹೇಳ್ತಾ ಹೋಗ್ತೀನಿ. ಇವಾಗ ನೋಡಿ, ಈ ಒಂದು ರೀಡಿಂಗ್ಸ್ ಅನ್ನ ತಗೊಂಡಾದ ನಂತರ ನಾವಿಲ್ಲಿ ಗ್ರಾಫ್ ಹಾಕ್ಬೇಕಾಗುತ್ತೆ. ಗ್ರಾಫ್ ಯಾವುದಕ್ಕಪ್ಪ ಅಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ವರ್ಸಸ್ ಇಲೆಕ್ಟ್ರಿಕ್ ಕರೆಂಟ್. ಓಕೆ, ಇಲ್ಲಿ ನೋಡ್ಬೇಕು ನಾವು. ಗ್ರಾಫ್ ಹಾಕಿದ್ದೀನಿ ಆಲ್ರೆಡಿ ಈ ಒಂದು ವ್ಯಾಲ್ಯೂಸ್ಗೆ. ಇಲ್ಲಿ ನಮಗೆ ವ್ಯಾಲ್ಯೂಸ್ ಬಂದಿರೋದು ಪೊಟೆನ್ಶಿಯಲ್ ಡಿಫರೆನ್ಸ್ 0.6, 0.9, 1.3, 1.6, 1.8 ಬಂದಿದೆ. ಅದರ ಒಂದು ರೆಫರೆನ್ಸ್ ಮೇಲೆ ನಾನಿಲ್ಲಿ 2.2 ಅಷ್ಟು ಡಿಫರೆನ್ಸ್ ಅನ್ನ ತಗೊಂಡಿದ್ದೀನಿ. 0.8, 6, 0.8, 1.0, 1.2 ಅದೇ ತರ ಹೋಗ್ತಾ ಹೋಗುತ್ತೆ. ಇಲ್ಲಿ ಎಕ್ಸ್ ಆಕ್ಸಿಸ್ಗೆ ಸ್ಕೇಲ್ ನಾವು ಬರ್ಕೋಬೇಕಾಗುತ್ತೆ. ಇದು ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಎಕ್ಸ್ ಆಕ್ಸಿಸ್ 1 ಯೂನಿಟ್ಗೆ ಅಂದ್ರೆ ಒಂದು ಬಾಕ್ಸ್ ವ್ಯಾಲ್ಯೂ 1 ಸೆಂಟಿಮೀಟರ್ ವ್ಯಾಲ್ಯೂ ಎಷ್ಟಪ್ಪ ಅಂದ್ರೆ 0.2 ವೋಲ್ಟ್. ಅದೇ ತರ ವೈ ಆಕ್ಸಿಸ್ ನೋಡ್ಬೋದು ನೀವು. ಇಲ್ಲಿ ನಮ್ಗೆ ವ್ಯಾಲ್ಯೂಸ್ಗಳು ನೋಡಿದ್ರೆ ಗೊತ್ತಾಗುತ್ತೆ. 0.1, 0.2, 0.3 ಒಂದೊಂದು ಪಾಯಿಂಟ್ ಅಷ್ಟೇ ಡಿಫ್ರೆನ್ಸ್ ಆಗಿದೆ. ಅದನ್ನ ಇಲ್ಲಿ ತಗೊಂಡಿದ್ದೀನಿ ಗ್ರಾಫ್ ಅಲ್ಲಿ. 0.1, 0.2, 0.3, 0.4. ದಟ್ಸ್ ವೈ ಡಿಫ್ರೆನ್ಸ್ ಎಷ್ಟಪ್ಪ ಅಂದ್ರೆ ವೈ ಆಕ್ಸಿಸ್ ಅಲ್ಲಿ 1 ಯೂನಿಟ್ಗೆ ಅಂದ್ರೆ 1 ಸೆಂಟಿಮೀಟರ್ ವ್ಯಾಲ್ಯೂ ಬಂದು 0.1 ಆಂಪಿಯರ್ ಅಷ್ಟು ಡಿಫ್ರೆನ್ಸ್ ತಗೊಂಡಿದ್ದೀನಿ. ಇದಕ್ಕೆ ತಕ್ಕಂತೆ ನಾವು ಇಲ್ಲಿ ವ್ಯಾಲ್ಯೂಸ್ ಬಂದಿರೋದಕ್ಕೆ ಗ್ರಾಫ್ ಅನ್ನ ಹಾಕ್ತಾ ಹೋದ್ರೆ ಇಲ್ಲಿ ನೋಡಿ ನೀವು 0.1ಗೆ ಎಷ್ಟು ಬರ್ತಾ ಇದೆ, 0.6 ಬರ್ತಾ ಇದೆ. ಇಲ್ಲಿ ನೋಡಿ 0.1ಗೆ 0.6. ದೆನ್ 0.2ಗೆ 0.9 ಬರ್ತಾ ಇದೆ. ಅಂದ್ರೆ 0.8 ಮತ್ತೆ 1 ಮಿಡಲ್ ಅಲ್ಲಿ ಇರುವಂತ ವ್ಯಾಲ್ಯೂಸ್ ಇದು. ದೆನ್ 0.3ಗೆ 1.3 ಇಲ್ಲಿ ನೋಡ್ಬೇಕು. 0.3ಗೆ 1.3. ನೆಕ್ಸ್ಟ್ 0.4ಗೆ 1.6. ಓಕೆ, ನೆಕ್ಸ್ಟ್ ಬಂದು 0.5ಗೆ ಎಷ್ಟು ಬರ್ತಾ ಇದೆ, 1.8 ಎಕ್ಸಾಕ್ಟ್ ಆಗಿದೆ. ಅದಾದ ನಂತರ ಲೀನ್ ಸ್ಟ್ರೈಟ್ ಒಂದು ಮಿನಿಮಮ್ ಆದ್ರೂ 3 ಪಾಯಿಂಟ್ ಟಚ್ ಆಗಬೇಕು. ಆ ಥರ ಒಂದು ಸ್ಟ್ರೈಟ್ ಲೈನ್ ಅನ್ನ ಜಾಯಿನ್ ಮಾಡ್ತಾ ಹೋಗ್ತೀವಿ. ಲೀನಿಯರ್ಲಿ ಇನ್ಕ್ರೀಸಸ್. ಇದಾದ ನಂತರ ಯಾವ್ದಾದ್ರು 2 ಪಾಯಿಂಟ್ಗೆ ನಾವು ಸ್ಲೋಪ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ನಾನು ಇಲ್ಲಿ ತಗೊಂಡಿದ್ದೀನಿ. ಈ ಒಂದು ಪಾಯಿಂಟ್ ರೈಟ್ ಆಂಗಲ್ ಟ್ರಯಾಂಗಲ್ ಬರೋ ತರ ನಾನಿಲ್ಲಿ ಸ್ಲೋಪ್ ಅನ್ನ ಕನ್ಸಿಡರ್ ಮಾಡಿದ್ದೀನಿ.
ಸ್ಲೋಪ್ ಎಷ್ಟು ಬರ್ತದೆ ನೋಡಿ, 3 ಪಾಯಿಂಟನ್ನು ಮಾರ್ಕ್ ಮಾಡ್ಕೊಳ್ಳಿ. ABC ರೈಟ್ ಆಂಗಲ್ ಟ್ರಯಾಂಗಲ್ಗೆ ಅದು ಬಂದು AB ಎಷ್ಟಿದೆ, 1 ಸೆಂಟಿಮೀಟರ್ ಅಷ್ಟು ಇದೆ. BC ಎಷ್ಟಿದೆ ನೋಡಿ, ಇಲ್ಲಿಂದ ಇಲ್ಲಿಗೆ 1 ಆದರೆ ಅದಾದ್ಮೇಲೆ ಒಂದಷ್ಟು 0.5 ಮೂವ್ ಆಗಿದೆ, 1.5 ಸೆಂಟಿಮೀಟರ್. ಇದು BC ಒಂದು ಡಿಫ್ರೆನ್ಸ್ ಇದು. ಅದಾದ ನಂತರ ಸ್ಲೋಪ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಫಾರ್ಮುಲಾ ಅವನೇ ಕೊಟ್ಬಿಟ್ಟಿದ್ದಾನೆ. ಸ್ಲೋಪ್ M = AB / BC. AB ಎಷ್ಟು ಬಂದಿದೆ, 1 ಬಂದಿದೆ. ಓಕೆ, AB 1 ಸೆಂಟಿಮೀಟರ್. AB ಅನ್ನೋದು ಯಾವ ಆಕ್ಸಿಸ್ ಅಲ್ಲಿದೆ, Y ಆಕ್ಸಿಸ್ ಇದೆ. Y ಆಕ್ಸಿಸ್ಗೆ 1 ಯೂನಿಟ್ ಎಷ್ಟು, 0.1. ಓಕೆ, ಅದನ್ನ ನಾವು ಸ್ಕೇಲ್ ಅನ್ನು ಮಲ್ಟಿಪ್ಲೈ ಮಾಡ್ಕೋಬೇಕಾಗುತ್ತೆ. ಅದೇ ತರ BC ಎಷ್ಟು ಬಂದಿದೆ, 1.5. BC ಯಾವ ಆಕ್ಸಿಸ್ ಅಲ್ಲಿ ಇದೆ ಅಂದ್ರೆ X ಆಕ್ಸಿಸ್ ಅಲ್ಲಿ ಇರೋದ್ರಿಂದ X ಆಕ್ಸಿಸ್ಗೆ 1 ಯೂನಿಟ್ ವ್ಯಾಲ್ಯೂ ಎಷ್ಟಪ್ಪ ಅಂದ್ರೆ 0.2. ಅದನ್ನ ನಾವು ಇಲ್ಲಿ ಮಲ್ಟಿಪ್ಲೈ ಮಾಡ್ಕೋಬೇಕಾಗುತ್ತೆ. ಇದಿಷ್ಟು ಕ್ಯಾಲ್ಕುಲೇಷನ್ ಮಾಡಿದ ನಂತರ ನಮಗೆ ಸ್ಲೋಪ್ ಎಷ್ಟು ಬರುತ್ತಪ್ಪ ಅಂದ್ರೆ 0.33 ಆಂಪಿಯರ್ ಪರ್ ವೋಲ್ಟ್. ಇದೇನು SCT ಇಲ್ಲ, SI ಯೂನಿಟ್, ಬಟ್ ಬರ್ದಿದ್ದೀನಿ ನೋಡಿ. ಅದಾದ ನಂತರ ಸ್ಲೋಪ್ ಏನ್ ಬಂದಿದೆ, ಫ್ರಮ್ ದಿ ಗ್ರಾಫ್ ಬಂದಿರುವಂತ ಸ್ಲೋಪ್ ಅನ್ನು ಬರ್ಕೊಂಡು ರೆಸಿಸ್ಟೆನ್ಸ್ ಆಫ್ ದಿ ವೈರ್ ನ ಕ್ಯಾಲ್ಕುಲೇಟ್ ಮಾಡಕ್ಕೆ ರೆಸಿಪ್ರೋಕಲ್ ಆಫ್ ದಿ ಸ್ಲೋಪ್ ಏನ್ ಬಂದಿರ್ತದೆ, ದಟ್ ಒನ್ ಇಸ್ ದಿ ರೆಸಿಸ್ಟೆನ್ಸ್ ಆಗಿರ್ತದೆ. ನಾವು ಏನ್ ವ್ಯಾಲ್ಯೂ ಬಂದಿದೆ ಅದನ್ನೇ 1/over ಮಾಡ್ಕೊಬಿಟ್ರೆ ಮುಗೀತು. ರೆಸಿಸ್ಟೆನ್ಸ್ ವ್ಯಾಲ್ಯೂ ಬಂದು 3.03 ಓಮ್ ಬರ್ತಾ ಇದೆ. ಇದು ಒಂದು ಸ್ಟೆಪ್ ಮುಗೀತು. ಲಾಸ್ಟ್ ಒನ್ ನಾವು ಇದನ್ನೇ ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿದವ, ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಆಫ್ ದಿ ವೈರ್. ರೆಸಿಸ್ಟೆನ್ಸ್ ಎಷ್ಟು ಬಂದಿದೆ ಡಿವೈಡೆಡ್ ಬೈ ಲೆಂತ್ ಆಫ್ ದಿ ವೈರ್ ತಗೋಬೇಕು. ನಾವು 1 ಮೀಟರ್ ತಗೊಂಡಿದ್ರಿಂದ ನಮ್ಗೆ ಆನ್ಸರ್ ಕೂಡ ಅಷ್ಟೇ ಬರ್ತದೆ. 3.03 ಓಮ್ ಪರ್ ಮೀಟರ್ ಇಸ್ ದ SI ಯೂನಿಟ್. ಫೈನಲಿ it is the final result of the resistance per unit length of the given wire ಅಂದ್ರೆ ನೈಕ್ರೋಮ್ ವೈರ್ಗೆ. ಇದಿಷ್ಟು ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ @10K Physics 06. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇನ್ನೂ ಮೋರ್ ವಿಡಿಯೋಸ್ ಬೇಕು ಅಂತಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.